ರಾಜ್ಯಕ್ಕೆ ಅವಧಿಯೂ ಪೂರ್ವವೇ ಎಂಟ್ರಿ ಕೊಟ್ಟಿರೋ ಮುಂಗಾರು ತನ್ನ ಆಟ ಶುರು ಮಾಡಿದೆ. ಆರಂಭದಲ್ಲೇ ಅಬ್ಬರಿಸಿ ಬೊಬ್ಬರಿತಾ ಇರೋ ವರುಣನ ಅವಾಂತರ ಜನ ಹೈರಾಣಾಗೋದಕ್ಕೆ ಕಾರಣ ಆಗಿದೆ. ಕಾಲಿಟ್ಟ 2 ದಿನಕ್ಕೆ ಮುಂಗಾರು ಜನರನ್ನ ಕಂಗಾಲಾಗಿಸಿದೆ. ಒಂದ್ ಕಡೆ ಒಂದೇ ಸಮನೆ ಸುರಿತಾ ಇರೋ ಮಳೆ, ಮತ್ತೊಂದ್ ಕಡೆ ಕುಸಿತಾ ಇರೋ ಗುಡ್ಡ, ಧರೆಗುರುಳ್ತಾ ಇರೋ ಮರಗಳು ರಾಜ್ಯದ ಹಲವೆಡೆ ಜನರ ನಿದ್ದೆ ಕೆಡಿಸಿದೆ. ದೃಶ್ಯ 1, ಚಿಕ್ಕಮಗಳೂರು. ಮನೆ ಮೇಲೆ ಬಿದ್ದ ಬೃಹತ್ ಮರ. ಮುಂಗಾರು ಮಲೆನಾಡಿಗರನ್ನ ಆರಂಭದಲ್ಲೇ ತೊಯ್ದು ತೊಪ್ಪೆ ಮಾಡುತ್ತಿದೆ. ನಿನ್ನೆ ಒಂದೇ ದಿನ ಕಾಫಿ ನಾಡಲ್ಲಿ ದಾಖಲೆಯ 222 ಮಿಲಿಮೀಟರ್ ಮಳೆಯಾಗಿದೆ. ಚಿಕ್ಕಮಗಳೂರಲ್ಲಿ ಭಾರೀ ಗಾಳಿ ಮಳೆಗೆ ಮನೆ ಮೇಲೆ ಬೃಹತ್ ಮರ ಬಿದ್ದಿದ್ದು ಮನೆ ಸಂಪೂರ್ಣ ಜಖಮ್ಮಾಗಿದೆ. ಮೂಡಿಗೆರೆ ತಾಲೂಕಿನ ಬಾಳೂರು ಗ್ರಾಮದ ಎಸ್ಟೇಟ್ನಲ್ಲಿ ಗಣೇಶ್ ಸುನೀತಾ ಎಂಬುವರ ಮನೆಗೆ ಹಾನಿಯಾಗಿದ್ದು ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಮೂಡಿಗೆರೆ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೃಶ್ಯ 2, ಹಾಸನ. ಹೆದ್ದಾರಿಯಲ್ಲಿ ಮಣ್ಣು ಕುಸಿತ. ಇತ್ತ ಹಾಸನದ ಸಕಲೇಶಪುರ ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರೆತಿದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಆನೆಮಹಲ್ ಬಳಿಯ ಹೆದ್ದಾರಿ ಬದಿಯ ಮಣ್ಣು ಕುಸಿತವಾಗಿದೆ. ಭೂಕುಸಿತ ಸ್ಥಳ ವೀಕ್ಷಣೆ ವೇಳೆ ಶಾಸಕ ಸಿಮೆಂಟ್ ಮಂಜು ಕಣ್ಣೆದುರೇ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿದೆ. ಸ್ಥಳಕ್ಕೆ ಸಕಲೇಶಪುರ ಎಸಿ ಶ್ರುತಿ, ತಹಶೀಲ್ದಾರ್ ಅರವಿಂದ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಭೂಕುಸಿತದ ಆತಂಕದಲ್ಲಿ ಸವಾರರು ಓಡಾಡೋ ಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯ 3, ಹಾಸನ. ಸಕಲೇಶಪುರದಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಮರ. ಸಕಲೇಶಪುರ ತಾಲೂಕಿನ ಹೊಂಕರವಳ್ಳಿ ಗ್ರಾಮದ ಬಳಿ ಬಿರುಗಾಳಿ ಸಹಿತ ಸುರಿತಾ ಇರೋ ಮಳೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದ್ದು ಕಾರು ಜಖಮ್ಮಾಗಿದೆ. ರಕ್ಷಿತಿ ಹಫೀಜ್ ಎಂಬುವರಿಗೆ ಸೇರಿದ ಕ್ರೆಟಾ ಕಾರಿನ ಮೇಲೆ ಮರ ಬೀಳ್ತಿದ್ದಂತೆ ರಸ್ತೆಯಲ್ಲೇ ಕಾರು ನಿಲ್ಲಿಸಿ ಹಫೀಜ್ ಕೆಳಗಿಳಿದಿದ್ದು ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ದೃಶ್ಯ 4, ಹಾಸನ. ಸಕಲೇಶಪುರದಲ್ಲಿ ಜೀಪ್ ಮೇಲೆ ಬಿದ್ದ ಮರ. ಸಕಲೇಶಪುರದಲ್ಲಿ ಭಾರೀ ಮಳೆಗೆ ವಿದ್ಯುತ್ ಕಂಬಗಳು, ಮರಗಳು ರಸ್ತೆಗುರುಳಿವೆ. ಸಕಲೇಶಪುರದ ಪಟ್ಟಣದ ಹಳೆ ಸಂತೆವೇರಿ ರಸ್ತೆಯಲ್ಲಿ ನಿಂತಿದ್ದ ಜೀಪ್ ಮೇಲೆ ಮರ ಬಿದ್ದು ಜಖಮ್ಮಾಗಿದೆ. ಬಾಗೇಬೇಲೂರು ರಾಜ್ಯ ಹೆದ್ದಾರಿಯಲ್ಲಿ ವಿದ್ಯುತ್ ತಂತಿ ಮೇಲೆ ಮರ ಬಿದ್ದಿದ್ದು ಬಾಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ದೃಶ್ಯ 5, ಶಿವಮೊಗ್ಗ. ಜೀವ ಪಣಕ್ಕಿಟ್ಟು ಮೆಸ್ಕಾಂ ಸಿಬ್ಬಂದಿಯಿಂದ ದುರಸ್ತಿ ಕಾರ್ಯ. ಇನ್ನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿ ಗಾಳಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಮರ ಬಿದ್ದು ವಿದ್ಯುತ್ ಕಂಬ ಧರೆಗುರುಳಿದ್ವು. ಇಲ್ಲಿನ ಜನ 4 ದಿನಗಳಿಂದ ಕತ್ತಲಲ್ಲೇ ದಿನ ಕಳೀತಾ ಇದ್ರು. ಮೆಸ್ಕಾಂ ಅಧಿಕಾರಿ ಸಿಬ್ಬಂದಿ ಜೀವ ಪಣಕ್ಕಿಟ್ಟು ದುರಸ್ತಿ ಕಾರ್ಯ ನಡೆಸ್ತಾ ಇದ್ರೆ, ಇತ್ತ ಮೆಸ್ಕಾಂ ಎಂಜಿನಿಯರ್ ಚಂದ್ರಶೇಖರ್ ತುಂಬಿ ಹರಿಯುವ ಹೊಳೆ ದಾಟಿ ಕಾಮಗಾರಿ ಪರಿಶೀಲಿಸಿದ್ದಾರೆ. ದೃಶ್ಯ 6, ಬೆಳಗಾವಿ. ಗೋಕಾಕ್ನಲ್ಲಿ ಮನೆಗೋಡೆ ಕುಸಿದು ಬಾಲಕಿ ಸಾವು. ನಿರಂತರ ಮಳೆಯ ಪರಿಣಾಮ ಮನೆಗೋಡೆ ಕುಸಿದು 3 ವರ್ಷದ ಬಾಲಕಿ ಸಾವನ್ನಪ್ಪಿದ ಘಟನೆ ಬೆಳಗಾವಿಯ ಗೋಕಾಕ್ ನಗರದ ಮಹಾಲಿಂಗೇಶ್ವರ ನಗರದಲ್ಲಿ ನಡೆದಿದೆ. ಮನೆಯಲ್ಲಿ ಮಲಗಿದ್ದಾಗ ಪಕ್ಕದ ಮನೆಯ ಗೋಡೆ ನಾಗೇಶ್ ಪೂಜಾರಿ ಎಂಬುವರ ಮನೆ ಮೇಲೆ ಬಿದ್ದಿದೆ. ಇದರಿಂದ 3 ವರ್ಷದ ಬಾಲಕಿ ಕೀರ್ತಿಕಾ ಮೃತಪಟ್ಟಿದ್ದಾಳೆ. ಘಟನೆಯಲ್ಲಿ ಕೀರ್ತಿಕಾ ತಾಯಿ ರೇಷ್ಮಾ, ಸಹೋದರಿ ಖುಷಿಗೂ ಗಂಭೀರ ಗಾಯವಾಗಿದ್ದು ಗೋಕಾಕ್ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು, ತಾಲೂಕು ಆಡಳಿತದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೃಶ್ಯ 7, ಕೊಡಗು. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ನದಿಗಳು.
ಕೊಡಗಿನಲ್ಲಿ ಮಳೆ ತಗ್ಗಿದ್ರೂ ನದಿ ಜಲಪಾತಗಳ ಭೋರ್ಗರೆತ ತಗ್ಗಿಲ್ಲ. ಕೊಡಗಿನ ನದಿ ತೊರೆಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಪಶ್ಚಿಮ ಘಟ್ಟ ಪ್ರದೇಶದ ಬ್ರಹ್ಮಗಿರಿ ಹಾಗೂ ಪುಷ್ಪಗಿರಿ ತಪ್ಪಲಲ್ಲಿ ನಿರಂತರ ಮಳೆಗೆ ಕಾವೇರಿ ಮತ್ತು ಉಪನದಿಗಳ ನೀರಿನ ಮಟ್ಟ ಏರಿಕೆಯಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಮೊದಲ ಬಾರಿಗೆ ಭರ್ತಿಯಾಗಿದೆ. ಇನ್ನು ಜಲಪಾತ ನದಿ ತೊರೆಗಳಿಗೆ ಇಳಿಯೋದನ್ನ ನಿರ್ಬಂಧಿಸಿ ಕೊಡಗು ಡಿಸಿ ವೆಂಕಟರಾಜ್ ಆದೇಶ ಕೊಟ್ಟಿದ್ದಾರೆ. ಒಟ್ನಲ್ಲಿ ಮುಂಗಾರು ಆರಂಭದಲ್ಲೇ ಜನರ ನಿದ್ದೆ ಕಸಿದಿದ್ದು ಆತಂಕ ಹೆಚ್ಚಿಸಿದೆ. ಮಳೆ ಅಬ್ಬರ ಮುಂದುವರಿಯಲಿದ್ದು ಮುಂಜಾಗ್ರತೆ ವಹಿಸುವುದು ಒಳ್ಳೆಯದು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.